ನಿನ್ನೆ ಎಪಿಸೋಡ್ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಒನ್ ಆಫ್ ದ ವರ್ಸ್ಟ್ ಎಪಿಸೋಡ್ ಅಂತ ಅನಿಸ್ತು ನನಗೆ. ಸೊ ನನ್ನ ಒಪಿನಿಯನ್ ರಾಂಗ್ ಕೂಡ ಇರಬಹುದು, ಬಟ್ ನನ್ನ ಅನಿಸಿಕೆ ಅದು. ಹಾಗೇನೆ ರಕ್ಷಿತ್ ಅವರ ವಿಷಯದಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡಿದಂತಹ ಕೆಲವೊಂದಿಷ್ಟು ಮಾತುಗಳು ಅಷ್ಟೊಂದು ಇಷ್ಟ ಆಗಿಲ್ಲ. ಅವ್ರು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ನನಗೆ ಪರ್ಸನಲ್ ಆಗಿ ಇಷ್ಟ ಆಗಿಲ್ಲ ಅಷ್ಟೇ. ಕೆಲವೊಂದಿಷ್ಟು ವಿಷಯಗಳನ್ನ ಮಾತಾಡೋಣ, ಹಾಗೆಯೇ ಕೆಲವೊಂದಿಷ್ಟು ಎಕ್ಸ್ಟ್ರಾ ಪಾಯಿಂಟ್ಗಳು ಕೂಡ ಇದಾವೆ, ಅದನ್ನ ಸಪರೇಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಈ ವಿಡಿಯೋದಲ್ಲಿ ಕೇವಲ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡೋದಾದ್ರೆ ಸಿಂಪಲ್ ಆಗಿ ವಿಷಯಕ್ಕೆ ಬರ್ತೀನಿ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರು ಒಂದು ವಿಷಯವನ್ನ ಹೇಳ್ತಾರೆ, ರಾಶಿಕ್ ಅವರ ಪರವಾಗಿ ಅಲ್ಲಿ ಅವರು ಮಾತಾಡ್ತಾರೆ. ಹಾಗೇನೆ ಅವ್ರು ಹೇಳಿದಪ್ಪ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ರಕ್ಷಿತಾ ಅವರು ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ಇಲ್ಲಿ ರಾಶಿಕ್ ಅವರ ಫ್ಯಾಮಿಲಿಯನ್ನ ಮಧ್ಯೆ ತಗೊಂಡ್ ಬರ್ತೀರಾ, ಹಾಗೇನೆ ಇಲ್ಲಿ ರಾಶಿಕ್ ಅವರು ಅದನ್ನ ಹೇಳಿಲ್ಲ ಅಂತ ಹೇಳಿದಾಗ, ದೇವರನ್ನ ಮುಟ್ಟಿ ಪ್ರಮಾಣ ಮಾಡಿದಾಗ ಓಕೆ ಸಾರಿ ಅಂತ ಹೇಳ್ಬಿಡ್ತೀರಾ, ಸಿಂಪಲ್ ಆಗಿ ಸಾರಿ ಅಂತ ಹೇಳಿ ಆ ಒಂದು ವಿಷಯವನ್ನ ಅಲ್ಲಿಗೆ ಮುಗಿಸ್ಬಿಡ್ತೀರಾ ಅನ್ನುವಂತಹ ವಿಷಯವನ್ನ ಹೇಳ್ತಾರೆ. ಹಾಗೇನೆ ರಾಶಿಕ್ ಅವರು ಫ್ಯಾಮಿಲಿ ಅನ್ನುವಂತಹ ಪದವನ್ನ ಬಳಕೆ ಮಾಡೇ ಇಲ್ಲ ಅನ್ನೋದನ್ನು ಕೂಡ ಕಿಚ್ಚ ಸುದೀಪ್ ಅವರನ್ನೇ ಹೇಳ್ತಾರೆ. ಆದ್ರೆ ಇಲ್ಲಿ ನೀವು ಆ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಅಲ್ಲಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಇಂಗ್ಲಿಷ್ ಅಲ್ಲಿ ಫ್ಯಾಮಿಲಿ ಅಂತ ಹೇಳದೇ ಇರಬಹುದು, ಬಟ್ ನಮ್ಮ ಮನೆಯವರಿಗೂ ಕೂಡ ಗೊತ್ತು ನೀನೆಷ್ಟು ಮ್ಯಾನಿಪುಲೇಟಿವ್ ಅಂತ ಅನ್ನುವಂತಹ ಪದವನ್ನ ಬಳಕೆ ಮಾಡಿದ್ದಾರೆ. ಸೊ ರಾಶಿಕ್ ಅವರು ತಮ್ಮ ಮನೆಯವರು ಅಂತ ಹೇಳ್ತಾ ಇರೋದು ಅವ್ರ ಫ್ಯಾಮಿಲಿನೇ ಅಲ್ವಾ, ತಮ್ಮ ಫ್ಯಾಮಿಲಿ ಅಂತಾನೆ ಬರುತ್ತೆ ಅಲ್ವಾ ಅದು. ಸೊ ಕನ್ನಡದಲ್ಲಿ ಹೇಳಿದ್ದಾರೆ ಅಷ್ಟೇನೆ, ಇಂಗ್ಲಿಷ್ ಅಲ್ಲಿ ಹೇಳಿಲ್ಲ ಅನ್ನೋದು ಬಿಟ್ರೆ ಸೊ ಕನ್ನಡದಲ್ಲಿ ಸೇಮ್ ಅದೇ ಅರ್ಥನೇ ಬರುತ್ತೆ. ಅದೇನೇ ಅಲ್ಲಿ ರಾಶಿಕ್ ಅವ್ರೇನಾದ್ರು ಈ ಬಿಗ್ ಬಾಸ್ ಮನೆಯವರಿಗೆಲ್ರಿಗೂ ಕೂಡ ಗೊತ್ತು, ಅಥವಾ ಈ ಮನೆಯವರಿಗೆಲ್ರಿಗೂ ಕೂಡ ಗೊತ್ತು ಅನ್ನುವಂತಹ ಮಾತನ್ನ ಹೇಳಿದಿದ್ರೆ, ಅಥವಾ ಕೇವಲ ಮನೆಯವರಿಗೆಲ್ರಿಗೂ ಕೂಡ ಗೊತ್ತು ನೀನೆಷ್ಟು ಮ್ಯಾನಿಪುಲೇಟಿವ್ ಅಂತ ಹೇಳಿದಿದ್ರು ಕೂಡ ಪರವಾಗಿರ್ಲಿಲ್ಲ. ಬಟ್ ಇಲ್ಲಿ ರಾಶಿಕ್ ಅವ್ರು ಹೇಳಿದ್ದು ನಮ್ಮ ಮನೆಯವರು ಅಂತ ಹೇಳಿ. ಸೊ ಆಬ್ವಿಯಸ್ಲಿ ಅವ್ರ ಫ್ಯಾಮಿಲಿ ಬಗ್ಗೆನೇ ಅವ್ರು ಮಾತಾಡಿರೋದು, ಬಟ್ ಸ್ಟಿಲ್ ಇಲ್ಲಿ ಕಿಚ್ಚ ಸುದೀಪ್ ಅವರು ಫ್ಯಾಮಿಲಿ ಅಂತ ಅವ್ರು ಹೇಳೇ ಇಲ್ಲ ಅನ್ನೋದನ್ನ ಒತ್ತಿ ಒತ್ತಿ ಹೈಲೈಟ್ ಮಾಡಿ ಹೇಳ್ತಾರೆ. ಮತ್ತೆ ರಕ್ಷಿತ್ ಅವ್ರದಲ್ಲಿ ತಪ್ಪು ಅನ್ನೋದನ್ನ ಕೂಡ ಸಿಕ್ಕಾಪಟ್ಟೆ ಹೈಲೈಟ್ ಮಾಡ್ತಾರೆ. ನನ್ನ ಪ್ರಕಾರ ಅದು 100% ರಾಂಗ್. ಯಾಕಂತಂದ್ರೆ ಇಲ್ಲಿ ಕಾವ್ಯ ಅವರನ್ನ, ಅಂದ್ರೆ ಕಾವ್ಯ ಅವರ ಫ್ಯಾಮಿಲಿ ಅವ್ರು ಏನ್ ಮಾತಾಡಿದಾರೋ ಅದನ್ನ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಬಟ್ ರಾಶಿಕ್ ಅವ್ರ ಫ್ಯಾಮಿಲಿ ಅವರು ಕೂಡ ಮಾತಾಡಿರ್ಬಹುದು, ರಕ್ಷಿತ್ ಅವರು ಸ್ವಲ್ಪ ಮ್ಯಾನಿಪುಲೇಟಿವ್ ಇದ್ದಾರೆ ಅಂತ ಹೇಳಿ, ಜಾಸ್ತಿ ಅಂತ ಹೇಳ್ತಿಲ್ಲ, ಸ್ವಲ್ಪ ಮ್ಯಾನಿಪುಲೇಟಿವ್ ಇದ್ದಾರೆ ಅನ್ನೋದನ್ನ, ಅಥವಾ ಇಂಡೈರೆಕ್ಟ್ ಆಗಿ ಅವ್ರು ಹಿಂಟ್ ಅನ್ನ ಕೊಟ್ಟಿರಬಹುದು, ಡೈರೆಕ್ಟ್ ಆಗಿ ಆ ವರ್ಡ್ ಅನ್ನೇ ಮಾತಾಡದೇ ಇರಬಹುದು. ಕಾವ್ಯ ಅವರ ಫ್ಯಾಮಿಲಿ ಅವರು ಎಕ್ಸೈಟ್ಮೆಂಟ್ ಅಲ್ಲಿ ಆ ಎಲ್ಲ ವಿಷಯವನ್ನು ಓಪನ್ ಆಗಿ ಮಾತಾಡ್ಬಿಟ್ರು. ಬಟ್ ಇಲ್ಲಿ ರಾಶಿಕ್ ಅವರ ಫ್ಯಾಮಿಲಿ ಅವರು ಸ್ವಲ್ಪ ತಲೆ ಉಪಯೋಗಿಸಿ ಸ್ವಲ್ಪ ಹಿಂಟ್ ಅನ್ನ ಕೊಟ್ಟಿರಬಹುದು ಇಲ್ಲಿ ರಕ್ಷಿತ್ ಅವರು ಮ್ಯಾನಿಪುಲೇಟಿವ್ ಅನ್ನೋದನ್ನ. ಸೊ ಹೀಗಾಗಿನೇ ಆ ಒಂದು ಮಾತು ಬಂದಿರುವಂತದ್ದು ರಾಶಿಕ್ ಅವರ ಬಾಯಲ್ಲಿ. ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿರೋ ಸಮಯದಲ್ಲಿ ಅಂತಹ ಮಾತುಗಳು ಬರೋದಿಲ್ಲ. ಬಟ್ ಅವ್ರು ಸಿಟ್ಟಾಗಿದ್ದಂತಹ ಸಮಯದಲ್ಲಿ, ಅವರೇ ಅಂತಲ್ಲ ಯಾರೇ ಆಗಿರ್ಲಿ, ಸಿಟ್ಟಾಗಿದ್ದಂತಹ ಸಮಯದಲ್ಲಿ ನಿಜ ಹೊರಗಡೆ ಬಂದೇ ಬರುತ್ತೆ. ಸೊ ರಾಶಿಕ್ ಅವರ ಬಾಯಲ್ಲಿ ನಿಜ ಬಂದಿದೇನೋ ಅನ್ನೋದು ನನ್ನ ಅನಿಸಿಕೆ. ಹಾಗೇನಲ್ಲಿ ಕಿಚ್ಚ ಸುದೀಪ್ ಅವರು ಈ ಒಂದು ವಿಷಯವನ್ನ ಡೈರೆಕ್ಟ್ ಆಗಿ ಹೇಳ್ದೇನೆ, ಓಕೆ ಅಲ್ಲಿ ರಾಶಿಕ್ ಅವರು ನಮ್ಮ ಫ್ಯಾಮಿಲಿ ಅಂತ ಹೇಳಿದ್ರು, ಅದನ್ನ ನೀವು ಯಾವುದಕ್ಕೆ ರೆಪ್ರೆಸೆಂಟ್ ಮಾಡಿದ್ದು ಅನ್ನೋದನ್ನ ಕ್ಲಾರಿಫಿಕೇಶನ್ ತಗೊಂಡು ನಂತರ ಇಲ್ಲಿ ಹೇಳಿದಿದ್ರೆ ಪರವಾಗಿರ್ಲಿಲ್ಲ. ಬಟ್ ಅವರು ಫ್ಯಾಮಿಲಿ ಅಂತ ಹೇಳೇ ಇಲ್ಲ ಅನ್ನೋದನ್ನ ಡೈರೆಕ್ಟ್ ಆಗಿನೇ ಹೇಳ್ತಾರೆ. ಸೊ ಅದ್ ನನ್ನ ಪ್ರಕಾರ ಎಲ್ಲೋ ತಪ್ಪು ಅಂತ ಅನ್ನಿಸ್ತು. ಯಾಕಂತಂದ್ರೆ ರಾಶಿಕ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮ್ಮ ಫ್ಯಾಮಿಲಿಯವರಿಗೂ ಕೂಡ ನಮ್ಮ ಮನೆಯವರಿಗೂ ಕೂಡ ಗೊತ್ತು ಅನ್ನೋದನ್ನ ಕ್ಲೀನ್ ಆಗಿ ಹೇಳಿದ್ದಾರೆ. ಅದರ ಅರ್ಥ ಇಂಗ್ಲಿಷ್ ಅಲ್ಲಿ ನೀವೇ ಕನ್ವರ್ಟ್ ಮಾಡಿ ನಮ್ಮ ಮನೆಯವರು ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಬಗ್ಗೆನೇ ಅವ್ರು ಮಾತಾಡಿರೋದು. ಇನ್ನು ಸೆಕೆಂಡ್ ವಿಷಯ, ರಕ್ಷಿತಾ ಅವರು ಒಂದು ರೀಸನ್ ಅನ್ನ ಕೊಡ್ತಾರೆ ಅನ್ನೋಂತಹ ವಿಷಯಕ್ಕೆ ಬರುತ್ತೆ. ಹಾಗೇನೆ ಅಲ್ಲಿ ವಾದ ಮಾಡಿದ್ರಲ್ವಾ ರಾಶಿಕ್ ಅವರು ರಕ್ಷಿತಾ ಅವ್ರ ಜೊತೆ, ಸೊ ಆ ಒಂದು ವಿಷಯ ಕೂಡ ಬರುತ್ತೆ. ಆ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರು ಅವರ ಚಿಕ್ಕಪ್ಪನ ಕತೆ ಅಂತ ಹೇಳಿ ಒಂದು ಕಥೆನ ಹೇಳ್ತಾರೆ. ಅಲ್ಲಿ ಹುಲಿ ಮತ್ತೆ ಕಥೆಯ ಒಂದು ಕಥೆಯನ್ನ ಹೇಳಿ ಸಿಂಹದ ಕಥೆಯನ್ನು ಕೂಡ ಹೇಳ್ತಾರೆ. ಓವರ್ ಆಲ್ ಆಗಿ ಇಲ್ಲಿ ಕೊನೆಯದಾಗಿ ರಕ್ಷಿತಾ ಅವ್ರನ್ನ ಕತೆ ಕಂಪೇರ್ ಮಾಡಿದ್ರು ಅಂತ ಅನ್ನಿಸ್ತು ಜಾಸ್ತಿ. ಯಾಕಂತಂದ್ರೆ ಅವ್ರ ಜೊತೆ ನೀವು ಯಾರ ಜೊತೆ ವಾದ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ಹೇಳಿ, ಕತೆ ಜೊತೆ ವಾದ ಬೇಕಾ ಅನ್ನೋದನ್ನ ಇಲ್ಲಿ ಹೇಳಿದ ರೀತಿನಲ್ಲೇ ನಿಂತು, ಅದೇ ರೀತಿಯಾಗಿ ನಿಂತು. ಆಲ್ಮೋಸ್ಟ್ ಅದು ರಕ್ಷಿತಾ ಅವರಿಗೇನೆ ಕತೆ ಅಂತ ಹೇಳಿದ ರೀತಿನಲ್ಲಿತ್ತು. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಈ ವಿಷಯಕ್ಕೂ ಕೂಡ. ಅದಾದ ನಂತರ ಮತ್ತೊಂದು ವಿಷಯ ಕೂಡ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು, ನೀವು ಎಲ್ಲದನ್ನ ಹೇಳಿ ನಂತರ ಸಾರಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಬೆಲೆ ಇರುತ್ತೆ, ಯಾರಾದರೂ ಸತ್ತೋದ್ಮೇಲೆ ಹೋಗಿ ಸಾರಿ ಅಂತ ಹೇಳಿದ್ರೆ ಏನ್ ಪ್ರಯೋಜನ ಅನ್ನೋದನ್ನ ಹೇಳ್ತಾರೆ. ಸೇಮ್ ಇದೇ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರು ಈ ಹಿಂದೆ ಎಷ್ಟು ಸಲ ಈ ರೀತಿಯಾಗಿ ಮಾಡಿಲ್ಲ, ಎಷ್ಟೋ ಸಲ ಎಲ್ಲದನ್ನ ಮಾಡಿ ನಂತರ ಸಾರಿ ಅಂತ ಹೇಳಿದ್ದಾರೆ. ಅದು ಕೂಡ ಇಮಿಡಿಯೇಟ್ ಆಗಿ ಕೂಡ ಹೇಳಿಲ್ಲ. ಅವ್ರು ಸತ್ತೋಗಿ ಅವ್ರ ತಿಥಿ ಪುಣ್ಯ ಕಾರ್ಯ ಎಲ್ಲ ಮುಗ್ದೋದ್ಮೇಲೆ ಹೇಳಿದ್ದಾರೆ, ವಾರಾಂತ್ಯದಲ್ಲಿ ಬಂದು. ಸ್ಟಿಲ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಇದನ್ನಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅಶ್ವಿನಿ ಗೌಡ ಅವರು ಕ್ಷಮೆ ಕೇಳುವಂತಹ ಸಮಯದಲ್ಲಿ ಅವ್ರ ಮುಖದಲ್ಲಿ ಏನಾದರೂ ಪಶ್ಚಾತ್ತಾಪ ನಿಮ್ಗೆ ಕಾಣಿಸುತ್ತೆ ಯಾವಾಗಾದ್ರೂ? ನನಗಂತೂ ಕಾಣಿಸಿಲ್ಲ. ಕೇವಲ ರಕ್ಷಿತ್ ಅವರಿಗಾಗಿರ್ಲಿ ಅಥವಾ ಬೇರೆಯವರಿಗಾಗಿರ್ಲಿ, ತುಂಬಾ ಜನರಿಗೆ ನಾನು ನೋಡಿದ್ದೀನಿ. ಫಾರ್ ಎಕ್ಸಾಂಪಲ್ ಕಾವ್ಯ ಅವರಾಗಿರ್ಲಿ, ಗಿಲ್ಲಿ ಅವರಾಗಿರ್ಲಿ, ಅಥವಾ ಉಳಿದಂತಾನೆ ಕೆಲವರು ತಪ್ಪನ್ನ ಮಾಡಿ ಅವರು ಕ್ಷಮೆ ಕೇಳಿದಾಗ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದೇನೇ ಅಶ್ವಿನಿ ಗೌಡ ಅವರು ಹಾಗೇನೆ ಕೆಲವೊಂದಿಷ್ಟು ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇರೋರು ಏನಾದರೂ ಆ ರೀತಿಯಾಗಿ ಕ್ಷಮೆ ಕೇಳಿದ್ರೆ ಅದು ಕೂಡ ಡೈರೆಕ್ಟ್ ಆಗಿ ಕೂಡ ಕ್ಷಮೆ ಕೇಳಲ್ಲ. ಹಾಗೇನಾದ್ರೂ ಅವ್ರಿಗೆ ಬೇಜಾರಾಗಿದ್ದಿದ್ರೆ ನಾನು ಕ್ಷಮೆ ಕೇಳೋದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ ಅಷ್ಟೇ. ಕ್ಷಮಿಸಿ ಅಂತ ಡೈರೆಕ್ಟ್ ಆಗೇನು ಕೇಳೋದೇ ಇಲ್ಲ. ಸ್ಟಿಲ್ ಅದನ್ನ ಕ್ಷಮೆ ಕೇಳಿದವರು ದೊಡ್ಡವರು ಆಗ್ತಾರೆ, ಹಾಗೆ ಹೀಗೆ ಅಂತ ಹೇಳಿ ಜಾಸ್ತಿ ಬಿಲ್ಡಪ್ ಕೊಡ್ತಾರೆ ಅಂತ ಅನ್ಸುತ್ತೆ. ಸೊ ಓವರ್ ಆಲ್ ಆಗಿ ನಿನ್ನೆ ಸಂಚಿಕೆನಲ್ಲಿ ರಕ್ಷಿತಾ ಅವರ ವಿಷಯದಲ್ಲಿ ಕಿಚ್ಚ ಸುದೀಪ್ ಅವರು ಈ ವಿಷಯದಲ್ಲಿ ಎಲ್ಲೋ ಸ್ವಲ್ಪ
ತಪ್ಪು ಮಾಡಿದ್ರೇನು ಅಂತ ನನಗನ್ಸುತ್ತೆ. ನನ್ನ ಅನಿಸಿಕೆ ಇದು ಅಷ್ಟೇ. ಅವ್ರು ತಪ್ಪೇ ಅಂತ ನಾನು ಹೇಳ್ತಿಲ್ಲ, ನನ್ನ ಅನಿಸಿಕೆ. ನಿಮ್ಗೇನು ಅನ್ಸುತ್ತೆ? ನಿಮ್ಮ ಅನಿಸಿಕೆನ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.